ಆ ಕಾಲದಲ್ಲಿ ದೇವಾಲಯ ಪ್ರತಿಷ್ಠೆಯ ಹಬ್ಬವು ಯೆರೂಸಲೇಮಿನಲ್ಲಿ ನಡೆಯಿತು. ಆಗ ಚಳಿಗಾಲವಾಗಿತ್ತು. ಯೇಸು ದೇವಾಲಯದೊಳಗೆ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಾ ಇರುವಾಗ ಯಹೂದ್ಯರು ಆತನನ್ನು ಸುತ್ತಿಕೊಂಡು, ಇನ್ನೆಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ? ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳು ಅಂದರು. ಏನಂತೆ? ಯೇಸು ಸ್ವಾಮಿ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಿರುವಂಥ ಸಂದರ್ಭದಲ್ಲಿ ಕೆಲವು ಯಹೂದ್ಯರು ಆತನ ಬಳಿಗೆ ಬಂದು, ಇನ್ನೆಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ? ಏನಂತೆ? ಇನ್ನೆಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ? ನೀನು ನಿಜವಾಗ್ಲೂ ಕ್ರಿಸ್ತನಾಗಿದ್ದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳ್ಬೋದಲ್ವಾ? ಅನೇಕ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದಾರೆ. ಇವ್ರಿಗೆ ಅನುಮಾನ ಬರ್ತಾ ಇದೆ ಅಂತಂದ್ರೆ ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯಗಳು ಅವ್ರು ನೋಡಿದ್ದಾರೆ ಅಂತಲೇ ಅರ್ಥ. ಆದರೆ ನಂಬುತ್ತಾ ಇಲ್ಲ. ನಂಬದೆ ಪದೇ ಪದೇ ಯೇಸು ಸ್ವಾಮಿಯನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ, ಅನುಮಾನಿಸ್ತಾ ಇದ್ದಾರೆ, ಪದೇ ಪದೇ ಕೇಳ್ತಾ ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೇಳಿದೆನು ಆದರೆ ನೀವು ನಂಬದೇ ಇದ್ದೀರಿ. ಏನಂತೆ? ನಾನು ಹೇಳಿದೆ, ನೀವು ನಂಬಲಿಲ್ಲ. ಇದಕ್ಕೆ ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡಿದ ಕಾರ್ಯಗಳೇ ಸಾಕ್ಷಿಯಾಗಿದ್ದಾವೆ. ಅನೇಕ ಕಾರ್ಯಗಳನ್ನು ನಾನು ನಿಮ್ಮ ಮಧ್ಯದಲ್ಲಿ ಮಾಡಿದೆ, ಅವುಗಳನ್ನು ನೋಡಿ ಆದರೂ ನೀವು ತಿಳ್ಕೊಳ್ಳಿಲ್ಲ. ಅವುಗಳನ್ನು ನೋಡಿದ್ರು, ಅವೇ ಸಾಕ್ಷಿಯಾಗಿದ್ದಾವೆ ನನಗೆ. ನಾನು ಹೇಳಿದ್ದೀನಿ ಅನ್ನುವುದಕ್ಕೆ ನಾನು ಮಾಡಿದ ಕಾರ್ಯಗಳೇ ನಿಮ್ಮ ಮಧ್ಯದಲ್ಲಿ ಸಾಕ್ಷಿಯಾಗಿದ್ದಾವೆ. ಬಟ್ ನಿಮಗೆ ನಂಬಿಕೆ ಬರಲಿಲ್ಲ. ಆದರೂ ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲ, ಆದದರಿಂದ ನೀವು ನಂಬದೇ ಇದ್ದೀರಿ. ಏನಂತೆ? ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲ, ಆದದರಿಂದ ನೀವು ನಂಬದೇ ಇದ್ದೀರಾ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡ್ತವೆ. ಏನಂತೆ? ನಾನು ಅವುಗಳನ್ನು ಬಲ್ಲೆನು. ಅಂದ್ರೆ ನನಗೆ ಗೊತ್ತು ನನ್ನ ಕುರಿಗಳು ಯಾವುವು ಅಂತ. ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲ, ಅದಕ್ಕೆ ನಿಮ್ಗೆ ನಂಬಿಕೆ ಇಲ್ಲ, ಬರಲಿಲ್ಲ. ನನ್ನ ಕುರಿಗಳಾಗಿದ್ರೆ ನಾನು ಹೇಳಿದ ಮಾತುಗಳನ್ನ ಕೇಳ್ತಿದ್ದು, ನಾನು ಹೇಳಿದ ಮಾತುಗಳ ಮೇಲೆ ನಂಬಿಕೆ ಇಡ್ತಾ ಇದ್ದು, ನನ್ನ ಹಿಂದೆ ಬರ್ತಿದ್ದು. ಆದರೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ, ನನ್ನ ಹಿಂದೆ ಬರ್ತವೆ. ಅವುಗಳಿಗೆ ನಾನು ನಿತ್ಯ ಜೀವವನ್ನು ಕೊಡ್ತೀನಿ. ಯಾವಕ್ಕೆ? ನನ್ನ ಹಿಂದೆ ಬರುವಕ್ಕೆ. ಯೇಸು ಕ್ರಿಸ್ತನ ಹಿಂದೆ ಹೋಗುವಂಥ ಜನರಿಗೆ ನಿತ್ಯ ಜೀವವೂ ಇರುತ್ತೆ. ಆದರೆ ನೀವು ಆ ಜನಾಂಗಕ್ಕೆ ಸೇರಿದವರಲ್ಲ. ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲ. ಅದಕ್ಕೆ ನಿಮ್ಗಿನ್ನೂ ಅನುಮಾನ. ಅದಕ್ಕೆ ನೀವು ಪ್ರತಿ ಸಾರಿ ಪರೀಕ್ಷೆ ಮಾಡ್ತಾ ಇದ್ದೀರಾ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡ್ತೇನೆ. ಯೇಸು ಕ್ರಿಸ್ತನಿಗೆ ವಿಧೇಯರಾದಂಥವರಿಗೆ, ಯೇಸು ಕ್ರಿಸ್ತನ ಬೋಧನೆಗಳನ್ನು ಅನುಸರಿಸುತ್ತಿರುವಂಥ ವ್ಯಕ್ತಿಗಳಿಗೆ, ಯೇಸು ಕ್ರಿಸ್ತನ ಆಜ್ಞೆಗಳಿಗೆ ತಕ್ಕಂತೆ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಿಗೆ ರಕ್ಷಣೆಯಾಗುತ್ತೆ. ನೋಡಿ, ನಾನು ಅವುಗಳನ್ನು ಬಲ್ಲೆನು. ನನಗೆ ಗೊತ್ತು ನನ್ನ ಕುರಿಗಳು ಯಾವ ಅಂತ ನನಗೆ ಗೊತ್ತು, ನನ್ನ ಜನರು ಯಾರು ಅಂತ ನನಗೆ ಗೊತ್ತು. ಆದರೆ ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲ, ನನ್ನ ಜನರಿಗೆ ಸೇರಿದವರಲ್ಲ. ನೀವು ಬೇರೆ. ಯಹೂದ್ಯರನ್ನ ಕುರಿತು ಹೇಳ್ತಾ ಇರುವಂಥ ಮಾತು, ಅಪನಂಬಿಕೆ ಇಲ್ಲದವರಿಗೆ ಹೇಳ್ತಾ ಇರೋದು. ಯೇಸು ಕ್ರಿಸ್ತನಿಗಿರುವ ಅಧಿಕಾರನ್ನ ಯೇಸು ಸ್ವಾಮಿ ತೋರಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತನ್ ನಮಗೇನು ಕೊಡ್ತಾನೆ? ನಂಬಿದವರಿಗೆ ಏನು ಕೊಡ್ತಾನೆ ಅಂತಂದ್ರೆ ನಿತ್ಯ ಜೀವವನ್ನು ಕೊಡ್ತಾನೆ. ಇನ್ನ ಏನು ಬೇಕು ಕ್ರಿಸ್ತನು ಅನ್ನೋದಕ್ಕೆ? ಯೇಸು ಕ್ರಿಸ್ತನು ನಿತ್ಯ ಜೀವವನ್ನು ಕೊಡುವಷ್ಟು ಅಧಿಕಾರ ಆತನ ಕೈಯಲ್ಲಿರಬೇಕಾದ್ರೆ ಆತನನ್ನ ಕ್ರಿಸ್ತನಲ್ಲ ಅಂತ ಹೇಗೆ ಹೇಳೋದು? ನಿತ್ಯ ಜೀವವನ್ನ ಕೊಡುವಂತ ಶಕ್ತಿ ಯೇಸು ಕ್ರಿಸ್ತನಿಗಿದೆ. ಅದು ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ. ಆದರೂ ಕೂಡ ನಿಮಗೆ ನಂಬಿಕೆ ಬರ್ತಾ ಇಲ್ಲ.
ಕ್ರಿಸ್ತನಂತ. ಇನ್ನು ಯಾವ ರೀತಿ ಹೇಳಬೇಕು? ಯೇಸು ಕ್ರಿಸ್ತನು ಅಂತ ಅದ್ಭುತ ಕಾರ್ಯಗಳನ್ನ ಮಾಡಿದನು ನಿಮ್ಮ ಮಧ್ಯದಲ್ಲಿ, ನಿಮಗೆ ನಂಬಿಕೆ ಬರಲಿಲ್ಲ ನೋಡಿ. ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಯಾವು? ಯೇಸು ಕ್ರಿಸ್ತನನ್ನ ಹಿಂಬಾಲಿಸುತ್ತಿರುವ ಕುರಿಗಳು. ಯೇಸು ಕ್ರಿಸ್ತನನ್ನ ನಂಬಿದಂಥವರಿಗೆ ಎಂದಿಗೂ ನಾಶವಾಗುವುದಿಲ್ಲ, ಅವರಿಗೆ ನಾಶ ಬರುವುದಿಲ್ಲ ನೋಡಿ. ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಗೊಳ್ಳರು. ಯಾರ ಕೈಯಿಂದ? ಯೇಸು ಕ್ರಿಸ್ತನ ಕೈಯಿಂದ ಯಾರು ಕದ್ದುಕೊಳ್ಳಲಾರರು, ಕಿತ್ಕೊಳ್ಳಾರು ಯಾರನು. ನನ್ನ ಜನರ ನನ್ನ ಕೈಯಿಂದ ಯಾರು ಕಿತ್ಕೊಳ್ಳೋದಿಕ್ಕಾಗೋದಿಲ್ಲ. ಯಾರಿಗೂ ಅಷ್ಟು ಶಕ್ತಿ ಇಲ್ಲ. ನನ್ನ ತಂದೆಯು ನನಗೆ ಕೊಟ್ಟಿದ್ದು ಎಲ್ಲದಕ್ಕಿಂತ ದೊಡ್ಡದು. ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಕೊಟ್ಟಿರುವಂಥದ್ದು ಯಾವುದು? ಎಲ್ಲದಕ್ಕಿಂತ ದೊಡ್ಡದು. ಈ ಮಾತನ್ನ ಕೇಳಿದಾಗಾದ್ರೂ ನಂಬಬೇಕು, ಈತನೇ ನಿಜವಾದ ಕ್ರಿಸ್ತನು ಅಂತ. ಯಾರಿಗೂ ಕೊಡದಂತ ಅಧಿಕಾರವನ್ನು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ ಅಂತಂದ್ರೆ ಅದರ ಅರ್ಥ ಏನು? ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸಗೊಳ್ಳಲಾರರು, ಯಾರು ಕಿತ್ಕೊಳ್ಳೋದಿಕ್ಕಾಗೋದಿಲ್ಲ. ನನ್ನ ತಂದೆ ನನಗೆ ಕೊಟ್ಟಿರುವಂಥದ್ದನ್ನ ಯಾರು ಕಿತ್ಕೊಳ್ಳೋದಿಕ್ಕಾಗೋದಿಲ್ಲ. ನಾನು ತಂದೆಯು ಒಂದಾಗಿದ್ದೇವೆ. ಏನಾಗಿದ್ದೇವೆ? ನಾನು ತಂದೆಯು ಒಂದಾಗಿದ್ದೇವೆ ಅಂದನು. ಅಂದ್ರೆ ಅಲ್ಲಿ ಈಕ್ವಲ್. ಯೇಸು ಕ್ರಿಸ್ತನು ಮತ್ತೆ ತಂದೆಯಾದ ದೇವರು ಈಕ್ವಲ್ ಆಗಿದ್ದಾರೆ, ಸಮವಾಗಿದ್ದಾರೆ. ತಂದೆಗೆ ಯಾವುದರ ಮೇಲೆ ಅಧಿಕಾರವಿರುತ್ತೋ ಮಗನಿಗೂ ಅದರ ಮೇಲೆ ಅಧಿಕಾರವಿರುತ್ತೆ. ತಂದೆ ಏನು ಕೊಡುತ್ತಾರೋ ಮಗನು ಅದನ್ನ ಕೊಡುವ ಶಕ್ತನಾಗಿದ್ದಾನೆ. ತಂದೆ ಏನೆಲ್ಲ ಕಾರ್ಯಗಳು ಮಾಡ್ತಾನೋ ಮಗನು ಆ ಕಾರ್ಯಗಳನ್ನ ಮಾಡ್ತಾನೆ. ಇನ್ನೇನು ಬೇಕು? ಕ್ರಿಸ್ತನು ರಕ್ಷಕನು, ಯೇಸು ಕ್ರಿಸ್ತನು ಅಂತ ಹೇಳಬೇಕಾದ್ರೆ ಇನ್ನು ಯಾವ ರೀತಿ ಹೇಳಬೇಕು? ಅನೇಕ ಅದ್ಭುತ ಕಾರ್ಯಗಳನ್ನ ನಿಮ್ಮ ಮಧ್ಯದಲ್ಲಿ ಮಾಡಿದ್ರು ನೀವು ನಂಬಲಿಲ್ಲ. ಅವು ಸಾಕ್ಷಿಯಾಗಿದ್ದಾವೆ. ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲ ಬಿಡಿ, ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲ. ನನ್ನ ಕುರಿಗಳಾಗಿದ್ರೆ ನನ್ನ ಸ್ವರ ಕೇಳ್ತಿದ್ವು, ನನ್ನ ಹಿಂದೆ ಬರ್ತಿದ್ವು, ನಾನು ಅವುಗಳನ್ನು ಗುರ್ತಿಡಿತಿದ್ದೆ. ನನ್ನ ಹಿಂದೆ ಬರುವಂತ ಕುರಿಗಳಿಗೆ ನಾನು ನಿತ್ಯ ಜೀವವನ್ನ ಕೊಡ್ತೀನಿ. ಆಗ ಆ ಕುರಿಗಳು ಎಂದಿಗೂ ನಾಶ ಆಗೋದಿಲ್ಲ. ಅವುಗಳನ್ನ ನನ್ನ ಕೈಯಿಂದ ಯಾರು ಕದ್ದುಕೊಳ್ಳಲಾರರು ಅಥವಾ ಕಿತ್ತುಕೊಳ್ಳಲಾರರು. ಯಾಕಂದ್ರೆ ಅವುಗಳಿಗೆ ರಕ್ಷಕನಾಗಿ ನಾನಿದ್ದೀನಿ. ನನ್ನ ಕೈಯಿಂದ ಯಾರು ಕಸಗೊಳ್ಳೋದಿಕ್ಕೆ ಶಕ್ತಿ ಇಲ್ಲ. ಇದು ಯೇಸು ಸ್ವಾಮಿ ಹೇಳ್ತಾ ಇರೋಂಥ